ಕನ್ನಡಿಗರ ಮೇಲೆ ಆಗ್ತಾ ಇರುವಂಥ ದೌರ್ಜನ್ಯವನ್ನು ಖಂಡಿಸೋದಕ್ಕೆ, ಜೊತೆಗೆ MESನ ನಿಷೇಧ ಮಾಡಬೇಕು. ಪೊಲೀಸ್ನವರೇ, ನೀವು ರಕ್ಷಣೆ ಮಾಡುವಂಥ ಜನ, ನೀವು ಯಾರು ರಕ್ಷಣೆ ಕೊಡಬೇಕು? ಕರ್ನಾಟಕದಲ್ಲಿ ಕನ್ನಡಿಗರಿಗೆ ರಕ್ಷಣೆ ಕೊಡಬೇಕು. MESನವನ್ನ ನಿಷೇಧ ಮಾಡಿ ಅನ್ನೋದು ತಪ್ಪ? ಮೇಕೆದಾಟು ಯೋಜನೆ ಮಾಡಿ ಅನ್ನೋದು ತಪ್ಪ? ಕೇಂದ್ರ ಸರ್ಕಾರಕ್ಕೆ ಒತ್ತಡ ಮಾಡೋದು ತಪ್ಪ? ನಮಗೆ ಸಿಗಬೇಕಾದಂಥ ನೀರಾವರಿ ಯೋಜನೆಗಳು, ಕಳಸಾ ಬಂಡೂರಿ ಮಹದಾಯಿ ಯೋಜನೆಗಳು ನೆನೆಗುದಿಗೆ ಬಿದ್ದಿದೆ. ಇದ್ರ ಜೊತೆಗೆ ನಮ್ಮ ಭಾಷೆ ಮೇಲೆ ಹಿಂದಿ ಏರಿಕೆ, ಇದ್ರ ಜೊತೆಗೆ ಕನ್ನಡಿಗರ ಉದ್ಯೋಗದ ಸಮಸ್ಯೆ. ಈ ಹೋರಾಟ ಮನೋಭಾವದಲ್ಲಿರ್ತಕ್ಕಂಥ ಸರ್ಕಾರದ ನಾವೇನು ಭಾವಿಸಿದ್ವಿ, ಅವ್ರು ಇವತ್ತು ಸರ್ವಾಧಿಕಾರಿ ಧೋರಣೆಯನ್ನು ತೋರಿ ಹಿಟ್ಲರ್ನ ಮುಖವಾಡವನ್ನು ಧರಿಸಿ ನಮ್ಮ ಪ್ರತಿಭಟನೆ ಈ ನಾಡಿಗೆ, ಈ ನಾಡಿನ ಕನ್ನಡಿಗರ ಪರವಾಗಿ, ಈ ನಾಡಿನ ಕನ್ನಡಿಗರ ಮೇಲೆ ಆಗ್ತಾ ಇರುವಂಥ ದೌರ್ಜನ್ಯವನ್ನು ಖಂಡಿಸೋದಕ್ಕೆ, ಜೊತೆಗೆ MESನ ನಿಷೇಧ ಮಾಡಬೇಕು. ಮತ್ತು ಮಹದಾಯಿ ಮತ್ತು ಕಳಸಾ ಬಂಡೂರಿ ಯೋಜನೆ, ಮೇಕೆದಾಟು ಯೋಜನೆ ಆಗಲೇಬೇಕು ಅಂತ ಹೇಳ್ಬಿಟ್ಟು ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ ಹೊರತು ನಮ್ಮ ಸ್ವಾರ್ಥಕ್ಕೆ ಹೋರಾಟವನ್ನು ಮಾಡ್ತಾ ಇಲ್ಲ. ಇಲ್ಲೆಲ್ಲ ಕನ್ನಡ ಪರ ಸಂಘಟನೆಗಳು ಕೆಲಸ ಕಾರ್ಯ ಇಲ್ಲದೆ ಬಂದಿಲ್ಲ. ಇವರು ಈ ಭಾಷೆಯನ್ನು ಉಳಿಸೋದಕ್ಕೆ, ಈ ನಾಡಿನ ಸಂಸ್ಕೃತಿಯನ್ನು ಎತ್ತಿ ಹಿಡಿಯೋದಕ್ಕೆ, ಈ ನಾಡಿನ ಕನ್ನಡಿಗರ ಮೇಲೆ ಆಗ್ತಾ ಇರುವಂಥ ದೌರ್ಜನ್ಯವನ್ನು ಖಂಡಿಸೋದಕ್ಕೆ ಇವತ್ತು ಇಲ್ಲಿ ಸೇರಿದ್ದಾರೆ. ಅದಕ್ಕಾಗಿ ಈ ಹೋರಾಟ ಮಾಡ್ತಾ ಇದ್ದೀವಿ. ಪೊಲೀಸ್ನವರೇ, ನೀವು ರಕ್ಷಣೆ ಮಾಡುವಂಥ ಜನ, ನೀವು ಯಾರು ರಕ್ಷಣೆ ಕೊಡಬೇಕು? ಕರ್ನಾಟಕದಲ್ಲಿ ಕನ್ನಡಿಗರಿಗೆ ರಕ್ಷಣೆ ಕೊಡಬೇಕು. ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಾ ಇರುವಂಥವ್ರಿಗೆ ನೀವು ಬೆಂಬಲ ಕೊಡ್ತಾ ಇದ್ದೀರಾ? MESನವನ್ನ ನಿಷೇಧ ಮಾಡಿ ಅನ್ನೋದು ತಪ್ಪ? ಮೇಕೆದಾಟು ಯೋಜನೆ ಮಾಡಿ ಅನ್ನೋದು ತಪ್ಪ? ಕೇಂದ್ರ ಸರ್ಕಾರಕ್ಕೆ ಒತ್ತಡ ಮಾಡೋದು ತಪ್ಪ? ನರೇಂದ್ರ ಮೋದಿಯವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ದೇಶದ ಎಲ್ಲ ರಾಜ್ಯಗಳನ್ನು ಸರಿಸಮಾನವಾಗಿ ನೋಡಬೇಕು. ಆದರೆ ಕರ್ನಾಟಕವನ್ನು ಕಡೆಗಣಿಸಿದ್ದೀರಾ. ಮಹದಾಯಿ ಯೋಜನೆಗೆ ಈ ಹೋರಾಟ ಮಾಡ್ತಾ ಇದ್ದೀವಿ. ಅದೇನೇ ಆಗಲಿ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಪೊಲೀಸ್ ದೌರ್ಜನ್ಯ ಇನ್ನೂ ಜಾಸ್ತಿ ಆಗಲಿ, ನಾವು ಅದನ್ನು ಎದುರಿಸ್ತಿದ್ದೆ. ಖಂಡಿತ ನಾನು ಆವಾಗಲಿಂದನೂ ಹೇಳ್ತಾ ಇದ್ದೀನಿ, ಒಂದು ಕಡೆ ಸರ್ಕಾರ, ಒಂದು ಕಡೆ ಪೊಲೀಸ್ ಇಲಾಖೆ ಹತ್ತಿಕ್ಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಅವರ ಮನಸ್ಥಿತಿಯನ್ನು ತೋರಿಸುತ್ತೆ. ಪೊಲೀಸು ರಕ್ಷಣೆ ಮಾಡೋಕ್ಕಿರೋ ಜನ ಇವತ್ತು ಕನ್ನಡಿಗರ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಕರ್ನಾಟಕ ಬಂದು ನಾಡಿನ ಹಿತಾಸಕ್ತಿಗೆ ಕರಕಟ್ಟಂಥ ಬಂದು, ನಾಡು ನುಡಿ ನೆಲ ಜಲ ನಮ್ಮ ಸಂಸ್ಕೃತಿ ಸಂಸ್ಕಾರ ಇವೆಲ್ಲದರ ಮೇಲೆ ಒಂದಲ್ಲ ಒಂದು ರೀತಿ ದಾಳಿ ಆಗ್ತಿದೆ. ನಮಗೆ ಸಿಗಬೇಕಾದಂಥ ನೀರಾವರಿ ಯೋಜನೆಗಳು, ಕಳಸಾ ಬಂಡೂರಿ ಮಹದಾಯಿ ಯೋಜನೆಗಳು ನೆನೆಗುದಿಗೆ ಬಿದ್ದಿದೆ. ಕುಡಿಯೋ ನೀರಿನ ಯೋಜನೆ ಮೇಕೆದಾಟು, ಅದರ ಹೆಸರಿನಲ್ಲಿ ಆಡಳಿತ ಹಿಡಿದಂಥ ಇವತ್ತಿನ ಸರ್ಕಾರ ಇವತ್ತು ಅದನ್ನು ಪಕ್ಕಕ್ಕೆ ತಳ್ಳಿದೆ. ಇದ್ರ ಜೊತೆಗೆ ನಮ್ಮ ಭಾಷೆ ಮೇಲೆ ಹಿಂದಿ ಏರಿಕೆ, ಇದ್ರ ಜೊತೆಗೆ ಕನ್ನಡಿಗರ ಉದ್ಯೋಗದ ಸಮಸ್ಯೆ ಇವೆಲ್ಲವೂ ಸಹ ನಮಗೆ ನಿರಂತರ ಕಾಡುವಾಗ, ಇವೆಲ್ಲವನ್ನು ಸೇರಿ ಆಮೇಲೆ ವಲಸೆಕೋರರಿಂದ ಕನ್ನಡಿಗರ ಮೇಲೆ ದಾಳಿ, ಇವೆಲ್ಲವನ್ನು ಖಂಡಿಸಿ ಇವತ್ತು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟರೆ, ಈ ಹೋರಾಟ ಮನೋಭಾವದಲ್ಲಿರ್ತಕ್ಕಂಥ ಸರ್ಕಾರದ ನಾವೇನು ಭಾವಿಸಿದ್ವಿ, ಅವರು ಇವತ್ತು ಸರ್ವಾಧಿಕಾರಿ ಧೋರಣೆಯನ್ನು ತೋರಿ ಹಿಟ್ಲರ್ನ ಮುಖವಾಡವನ್ನು ಧರಿಸಿ ಪೊಲೀಸ್ ಇಲಾಖೆಯನ್ನು ದುರುಪಯೋಗ ಪಡಿಸ್ಕೊಂಡು ಇವತ್ತು ಈ ಹೋರಾಟವನ್ನು ದಮನ ಮಾಡೋ ನೀತಿಯನ್ನು ದಮನ ನೀತಿಯನ್ನು ಅನುಸರಿಸಿದೆ. ಆದರೆ ಜನರ ಭಾವನೆಯನ್ನು ಅವ್ರು ಯಾವತ್ತೂ ದೂರ ಮಾಡೋಕ್ಕಾಗಲ್ಲ. ಇಡೀ ರಾಜ್ಯದಲ್ಲಿ ಇವತ್ತು ಈ ಬಂದ್ಗೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟು ಕರ್ನಾಟಕ ಬಂದನ್ನು ಯಶಸ್ವಿ ಮಾಡಿದ್ದಾರೆ. ಎಲ್ಲ ಪೊಲೀಸ್ ಇಲಾಖೆ, ಸರ್ಕಾರ ಇದನ್ನು ದಮನ ಮಾಡಿದ್ದೀವಿ ಅಂತ ಅವ್ರು ಏನಾದ್ರು ಭಾವಿಸಿದರೆ ಅವರ ಮೂರ್ಖತನ. ಇದಕ್ಕೆ ತಕ್ಕ ಪಾಠವನ್ನು ಕನ್ನಡಿಗರ ಸರ್ಕಾರಕ್ಕೆ ಕಲಿಸ್ತೀವಿ.